ಯಾವ ರೀತಿಯಾಗಿ ನಮ್ಮ ಅಭಿಷೇಕದ ಒಂದು ಪ್ರಭಾವ ನಮ್ಮಲ್ಲಿ ಇರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಮಾರ್ಗ. ಯಾವುದು ದೇವರ ಮಾರ್ಗ ಅಂದ್ರೆ ಯಾವುದು? ದಿನನಿತ್ಯ ಪ್ರಾರ್ಥಿಸುವುದು. ಮೊದಲನೇದಾಗಿ ದಿನನಿತ್ಯ ನಾವೇನ್ ಮಾಡಬೇಕು? ನಾವೆಷ್ಟೆಲ್ಲ ಪುಸ್ತಕಗಳಲ್ಲಿ ನೋಡ್ತೇವೋ ಎಡಬಿಡದೆ ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಮತ್ತು ದೇವರ ಶೋಧನೆಗೆ ಒಳಗಾಗಿರ್ಬೇಕ. ಮೊದಲೇನಂತ ಆತನ ಶಿಷ್ಯರಿಗೆ ಬಂದು ಗೆದ್ದಲಿನ ತೋಟದಲ್ಲಿ ಎಡಬಿಡದೆ ಪ್ರಾರ್ಥಿಸಿರಿ, ಶೋಧನೆಗೆ ಒಳಗಾಗದೆ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಯಾದಕ್ಕಾಗಿ ಹೇಳ್ತಾನಂದ್ರೆ ದುರಾತ್ಮನು ನಿಮ್ಮ ಮೇಲೆ ಹಾವಿಯಾಗಿ ನಿಮ್ಮ ಅಭಿಷೇಕವನ್ನು, ನಿಮ್ಮ ಅನಾಯಿಂಟಿಂಗ್ ಅನ್ನು ಕಸ್ಕೊಳ್ಳುವಂತನಾಗಿದ್ದಾನೆ. ನಾವು ಇದೇ ವಿಧ ನಾವು ನೋಡೋರಾಗಿದ್ದೇವೆ ಸತ್ಯವೇದದಲ್ಲಿ. ನೀವು ತೆಗಿರಿ ಜೂಡ 1ನೇ ಸಂಧಿ 9ನೇ ವಚನ ಓದುವಂತರಾಗಿರಿ. ದೇವರು ಏನ್ ಕಾರ್ಯ ನಮ್ಗೆ ಹೇಳ್ತಾನಂತ ಹೇಳಿ ನೋಡುವರ ಓದ್ರಿ ಅಮ್ಮೋರೆ. ಆದರೆ ಪ್ರಧಾನ ದೇವದೂತರಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಇಲ್ಲೇದ ಮೇನ್ ಕಾರ್ಯ ಏನದ? ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ಅಂದ್ರೆ ಹೋರಾಡಿದನು, ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ನೋಡಿ, ಕರ್ತನು ನಿನ್ನನ್ನು ಖಂಡಿಸಲಿ. ಯಾಕಂದ್ರ ಆತ ಪಾಪಿ, ದುರಾತ್ಮ. ಆತನು ಯಾದಕ್ಕಾಗಿ ಆ ಮೋಶೆ ಶವವನ್ನು ಪಡ್ಕೋಬೇಕಂತ ಇದ್ದ ದುರಾತ್ಮನು ಯಾರಿಗಾದರೂ ಐಡಿಯಾ ಇದೆಯಾ? ಯಾರಿಗೂ ಐಡಿಯಾ ಇಲ್ಲ. ದೇವರು ಹೇಳ್ತಾನ ಆತನಿಗೆ ಇಸ್ರಾಯೇಲರಿಗೆ ಸಿಕ್ಕಿದ್ರ ಆತನಿಗೆ ಮೂರ್ತಿ ಪೂಜೆ ಮಾಡ್ತಾರ ಅಂತ ಹೇಳಿ ಬಹಳಷ್ಟು ಜನರು ಏನ್ ಮಾಡ್ತಾರ? ಹೇಳುವಂತರಾಗಿದ್ದಾರೆ. ಆದರೆ ಸತ್ಯವಾಗಿ ಆತನ ದೇಹ, ಆತನ ಆತ್ಮವನ್ನು, ಆ ಪವಿತ್ರಾತ್ಮ ವರ ಏನಿತ್ತಲ್ಲ ಮೋಶನ ಹತ್ರ, ಆ ಸೈತಾನನು ಅವನ ಆ ಪರಿಶುದ್ಧ ಪವಿತ್ರ ವರಗಳಿಂದ ಮಾಟ ಮಂತ್ರ ಮಾಡುವಂತೆ, ವಿಚ್ ಕ್ರಾಫ್ಟ್ ಕಾರ್ಯ ಮಾಡುವಂತೆ ಯಾವತನ ಆ ಪವಿತ್ರಾತ್ಮ ದೇಹವನ್ನು ತಕೊಂಡು ಹೋಗುವುದಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ದೇವರು ಏನ್ ಮಾಡ್ತಾನ? ದ ಆರ್ಕ್ ಏಂಜಲ್ ಆಫ್, ಅವನೇನಿರ್ತಾನ? ಪ್ರಧಾನ ದೇವದೂತರು ಯಾರು? ಮೈಕಲ್. ಆತನ ಏನ್ ಮಾಡ್ತಾನ? ಯುದ್ಧಕ್ಕಾಗಿ ಕಳಿಸ್ತಾನ. ಅಲ್ಲಿ ಘೋರ ಯುದ್ಧನೇ ನಡೀತದೆ ವೈದ್ಯರಿಬ್ಬರ ಮಧ್ಯೆ. ಯಾಕಂದ್ರೆ ಈ ಪವಿತ್ರಾತ್ಮದಿಂದ ತುಂಬಿದ ಮನುಷ್ಯನು ಈ ಮೋಶನಲ್ಲಿದ್ದ ವರಗಳನ್ನು ಆ ಸೈತಾನನ್ನು ತಕೊಂಡಿ ಅದರಿಂದ ದುರುಪಯೋಗ ಮಾಡಿ ಮಾಟ ಮಂತ್ರಗಳು, ಮಂತ್ರವಾದಿಗಳು ಇಂಥದ್ರಲ್ಲಿ ಕಾರ್ಯ ಬಲವಾಗಿ ಹೊಂದಿಸ್ಬೇಕಂತೇಳಿ ಆತ್ಮಕ್ಕೆ ವಶ ಪಡ್ಕೊಳ್ಳುವಂತನಾಗಿದ್ದಾನೆ. ಅದಕ್ಕೆ ನಾವು ಯಾಕೆ ಅನಾಯಿಂಟಿಂಗ್ ಆಗಿರ್ತೇವೆ? ಯಾಕೆ ದೇವರು ಅಭಿಷೇಕ ಹೊಂದಿದವರನ್ನು ಪದೇ ಪದೇ ಪ್ರಾರ್ಥಿಸಿರಿ, ಪದೇ ಪದೇ ದೇವರ ಸನ್ನಿಧಿಗಿರಲಿ, ವ್ಯಭಿಚಾರ ಮಾಡಬೇಡ್ರಿ, ದುರಾಸೆ ಮಾಡಬೇಡ್ರಿ, ಜಾರ್ವತ ಮಾಡಬೇಡ್ರಿ, ಸುಳ್ಳು ಸಾಕ್ಷಿ ಹೇಳಬೇಡ್ರಿ, ಮೋಸ ಮಾಡ್ರಿ, ಇನ್ನೊಬ್ಬರಿಗೆ ವಂಚನೆ ಮಾಡಬೇಡ್ರಿ ಅಂತ ಯಾಕೆ ಹೇಳಲ್ಪಡ್ತಾ ಇದ್ದಾನೆ ದೇವರು ನಮಗೆ ಅಂದ್ರೆ, ಆ ಸೈತಾನನು ನಮ್ಮ ಅಭಿಷೇಕದ ಆತ್ಮ, ಪವಿತ್ರಾತ್ಮನ ಆತ್ಮ ನಮಗೇನು ಬರಲ್ಪಡ್ತದಲ್ಲ, ಆ ದುಷ್ಟಾತ್ಮನ ಒಯ್ದಿ ಅದು ಕೆಟ್ಟ ಕೆಲಸಕ್ಕಾಗಿ, ಮಾಟ ಮಂತ್ರಗಳಿಗಾಗಿ, ಕೆಟ್ಟ ದುರಾತ್ಮಗಳಿಗೆ ವಶ ಕೊಡ್ತಾನ. ಅದಕ್ಕಾಗಿ ದೇವರು ಏನ್ ಹೇಳ್ತಾನ? ನೀವು ಎಡಬಿಡದೆ ಪ್ರಾರ್ಥಿಸಿರಿ. ದೇವರ ಸಮ್ಮುಖದಲ್ಲಿ ಮುಂದೆ ಹೋದಾಗ ಮಾತ್ರ ನೀವು ಜಯ ಹೊಂದುವರಾಗಿದ್ರಿ. ನೀವು ಎಲ್ಲಿವರೆಗೆ ಪಾಪದಲ್ಲಿ ಹೋಗ್ತೀರಿ, ಪಾಪದಲ್ಲಿ ಮೆರಿತೀರಿ, ಇವತ್ತು ಅಭಿಷೇಕ ಹೊಂದಿರಿ, ನೀವು ವಿಚಾರ ಮಾಡಿ. ನೀವು ಅಭಿಷೇಕ ಹೊಂದಿದಂತ ಮನುಷ್ಯನು ನಾಳೆ ಹೋಗಿ ನೀವು ಸಿಗರೇಟ್ ಬಿಗಿಯುವಂತನಾಗುತ್ತೆ. ನೀವು ಅಭಿಷೇಕ ಹೊಂದಿವಳು ನಾಳೆ ಹೋಗಿ ವ್ಯಭಿಚಾರ ಮಾಡ್ತಿ ಮತ್ತೆ ಅಂದ್ರೆ ದೇವರು ನಿನ್ ಜೊತೆ ಇರ್ತಾನ. ಪವಿತ್ರಾತ್ಮ ನಿನ್ನ ಜೊತೆ ನಿತ್ಯ ಮಾತಾಡ್ತಾ ಇರ್ತಾನ. ಬ್ಯಾಡ ಮಗಳೇ, ಬ್ಯಾಡ ಮಗನೇ, ಇದು ತುಂಬಾ ಕೆಟ್ಟದಾಗದ. ದುರಾತ್ಮನು ನಿನಗೆ ಕಾರ್ಯದಲ್ಲಿ ಹಾಕ್ತಾ ಇದ್ದಾನೆ. ನೀ ಎಲ್ಲಿ ದುರಾತ್ಮನ ವಶದ ಓದಿ ನಿನ್ನ ಅಭಿಷೇಕವನ್ನು ತೆಗೆಯಲ್ಪಡ್ತದೆ. ನಿನ್ನ ಮರಣಕ್ಕೆ ತುತ್ತು ಮಾಡಿ ಆ ಅಭಿಷೇಕವನ್ನು ತಗೋಬೇಕಂತ ಹೇಳಿ ಪ್ಲಾನ್ ಮಾಡುವಂತ ದುಷ್ಟಾತ್ಮ ಇದ್ದಾನೆ. ಹಾಗಾಗಿ ನಾವು ಯಾರ್ಯಾರು ಅನ್ಯ ಭಾಷೆ ಆಡ್ತೀರಿ, ಯಾರ್ಯಾರು ಪ್ರವಾದಿಸ್ತೀರಿ, ಯಾರ್ಯಾರು ದೇವರ ಮಾರ್ಗದಲ್ಲಿ ನಡೆಯುವಂತ ಅಭಿಷೇಕ ತರ ಯಾರಿದ್ದೀರಿ, ಅದಕ್ಕಾಗಿ ದೇವರ ಹೇಳ್ತಾನ ನೀವು ಎಡೆಬಿಡದೆ ಪ್ರಾರ್ಥಿಸ್ತಾ ಇರಬೇಕು. ದೇವರ ಯಜ್ಞ ಮೇಲೆ ನಡಿಬೇಕು. ದುಷ್ಟಾತ್ಮನ ಕಾರ್ಯದ
ಸರಿಯಾದ ಮಾರ್ಗದಲ್ಲಿ ಹೋಗ್ಬಾರ್ದು. ದುಷ್ಟಾತ್ಮನು ಏನೇನ್ ಕಾರ್ಯಗಳು ಮಾಡಿರ್ತಾನಲ್ಲ ಆ ಕಾರ್ಯಗಳಿಗೆ ಖಂಡಿಸಬೇಕು, ದೇವರಲ್ಲಿ ನಡಿಬೇಕು, ದೇವರ ಮಾರ್ಗ ಇರಬೇಕು, ದೇವರ ರಾಜ್ಯವನ್ನು ನಾವು ತಿಳ್ಕೊಂಡು ಆ ದುಷ್ಟಾತ್ಮನು ನಮ್ಗೆ ಯಾವುದಲ್ಲಿ ವಂಚಿಸ್ತಾ ಇದ್ದ ನಮ್ಮ ಒಂದು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ನೀವು ಅಂದ್ರೆ ನಾರ್ಮಲ್ ಆಗಿ ಸಿವಿಲ್ ಆಗಿದ್ದ ಜನರು ಏನ್ ಮಾಡ್ಬೇಕು, ಒಂದು ದಿನದಲ್ಲಿ ಇಲ್ಲ ಒಂದ್ರು 2 ತಾಸು 50 ನಿಮಿಷ 30 ನಿಮಿಷ ಪ್ರಾರ್ಥನೆ ಮಾಡಬೇಕು. ಯಾರು? ದೇವರು ಮಕ್ಕಳಾಗಿರುವ ನೀವು, ಕ್ರಿಸ್ತನ್ ಅಂತೇಳಿ ಯೇಸುವಿಗೆ ನಂಬುವವರು ಏನ್ ಮಾಡ್ಬೇಕು, 2.5 ತಾಸು ನೀವು ದಿನನಿತ್ಯ ಪ್ರಾರ್ಥನೆ ಮಾಡಬೇಕು. ನೀವು ಮುಂಜಾನೆ ಮಾಡ್ತೋ, ಮಧ್ಯಾಹ್ನ ಮಾಡ್ತೋ, ರಾತ್ರಿ ಸಮಯದಲ್ಲಿ ಮಾಡ್ತೋ, ನೀನ್ ದೇವರಿಗೆ ಪ್ರತಿನಿತ್ಯ 2.5 ಗಂಟೆ ನೀನು ಟೈಮ್ ಕೊಟ್ಟರೆ ನಿನ್ನ ಮನೆಯಲ್ಲಿ ಸಮೃದ್ಧಿದು ಉಕ್ಕಲ್ಪಡುತ್ತದೆ. ದುಷ್ಟಾತ್ಮನ ಕಾರ್ಯಗಳು ನಿಲ್ಲುವುದಿಲ್ಲ. ದುಷ್ಟಾತ್ಮನ ಮಾಟ ಮಂತ್ರ ಪಿಶಾಚ ರೋಗ ದರಿದ್ರ ಎಲ್ಲ ಯೇಸು ಮುರಿಯಲ್ಪಡ್ತಾನೆ. ಯಾಕಂದ್ರೆ ಬೆಳಕು ಚೆಲ್ಲುವ ಯೇಸು ನಿಮ್ ಜೊತೆಗಾರನಿರ್ತಾನ. ಆ ಬೆಳಕಿನಲ್ಲಿ ಅಂಧಕಾರ ನಿಲ್ಲುವುದಿಲ್ಲ. ಆದರೆ ಅದೇ ಪಾಸ್ಟರ್ಗಳಾಗ್ಲಿ ಯಾರ ಪಾಸ್ಟರ್ಗಾಗಿ ಅವರು ಇಲ್ಲಿಲ್ಲಂದ್ರು 4 ತಾಸು ಪ್ರಾರ್ಥನೆ ಮಾಡಬೇಕು ಇಡೀ ದಿನದಲ್ಲಿ. ಅವರ ಅಭಿಷೇಕವು ಸ್ಥಿರಚಿತ್ತವಾಗಿ ನಿಲ್ಲಬೇಕು. ದುರಾತ್ಮನ ಅವ್ರ ಮೇಲೆ ಹಾವಿ ಆಗ್ಬಾರ್ದು. ಅವ್ರು ಮಾಡುವ ಕಾರ್ಯದಲ್ಲಿ ಅಭಿವೃದ್ಧಿ ಎಂದಬೇಕಾದ್ರೆ ಮಿನಿಮಮ್ 4 ಅವರ್ಸ್ ಅವ್ರು ಪ್ರೇಯರ್ ಮಾಡಲೇಬೇಕು. ಮಿನಿಮಮ್ 4 ಅವರ್ಸ್. ಇನ್ನು ಹೆಚ್ಚಾಗಿ ಅಂದ್ರೆ 4 ತಾಸು 8 ತಾಸು ಪ್ರಾರ್ಥನೆ ಮಾಡುವುದರಲ್ಲೂ ಏನು ತಪ್ಪಿಲ್ಲ. ಪಾಸ್ಟರ್ಗಳು ಇಷ್ಟು ಕೆಲಸ ಮಾಡಬೇಕು. ಆದರೆ ಈ ಲೋಕಕ ಸಂಸಾರದಲ್ಲಿ ಬಿದ್ದು, ಹಣದ ಆಸೆಯಲ್ಲಿ ಬಿದ್ದು, ಮನೆ ಆಸೆಯಲ್ಲಿ ಬಿದ್ದು, ಮಕ್ಕಳಿಗೆ ಮೆಚ್ಚಿಸುವಂತೆ, ಮಕ್ಕಳಿಗೆ ಅದು ಬೇಕು ಇದು ಬೇಕು, ಮನೆ ಕಟ್ಟಬೇಕು, ಬಂಗ್ಲಾ ಕಟ್ಟಬೇಕು, ಕಾರ್ ತಗೋಬೇಕಂತ ಹೇಳಿ ದುರಾತ್ಮನಿಗೆ ಅಡ್ಡ ಬಿದ್ದು ತನ್ನ ಅಭಿಷೇಕವನ್ನು ಏನ್ ಮಾಡ್ತಾರ, ಕಳೆದುಕೊಳ್ಳುವಂತರಾಗಿದ್ದಾರೆ. ಇವತ್ತು ನೋಡ್ರಿ, ಅಭಿಷೇಕ ಹೊಂದಿದ ಎಷ್ಟೋ ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ. ಅಭಿಷೇಕ ಹೊಂದಿದವರು ಎಷ್ಟೋ ಜನರು ದೇವರ ಮಾರ್ಗವನ್ನು ತೊರೆದಿದ್ದಾರೆ. ಮಾಟ ಮಂತ್ರದಲ್ಲಿ ಹೋಗುತ್ತಾರೆ, ಕಣಿ ಹೇಳುವವರ ಹತ್ರ ಹೋಗ್ತಾರೆ, ಎಲ್ಲೋ ಕೈ ನೋಡುವವರ ಹತ್ರ ಹೋಗುತ್ತಾರೆ. ಯಾಕಂದ್ರೆ ನಂಬಿಕೆ ಇಲ್ಲ. ಆ ದುರಾತ್ಮನ ಅವರಿಗೆ ಕಟ್ಟಾಕಿದೆ. ಅವರ ಬಾಯಿ, ಅವರ ಕಣ್ಣು, ಅವರ ಕಿವಿ ಎಲ್ಲ ಆಲೋಚನೆಗಳು ಕಟ್ಟಾಕಿ ಅಂಧಕಾರ ಶಕ್ತಿಯಲ್ಲಿ ನಡೆಯುತ್ತಾ ಇದ್ದಾರೆ. ಯಾಕಂದ್ರೆ ದುರಾತ್ಮನಿಗೆ ಆ ಅಭಿಷೇಕ ಉಳ್ಳವನು, ಆ ಅಭಿಷೇಕದ ವರವು, ಆ ಅಭಿಷೇಕ ಆತನಿಗೆ ಬೇಕಾಗಿದೆ. ಆ ದುಷ್ಟಾತ್ಮನು ಏನ್ ಮಾಡ್ತಾನ, ಆತನ ಅಭಿಷೇಕದ ವರ ತುಂಬಿದ ಮಗನಿಗೆ, ಆ ಪವಿತ್ರಾತ್ಮದಿಂದ ತುಂಬಿದವನಿಗೆ ಆ ಆತ್ಮಗಳನ್ನು ಬಂಧಿಸಿ ಮಾಟ ಮಂತ್ರದಲ್ಲಿ ಹಾಕುತ್ತಾನೆ, ವಿಶ್ವಾಸದಲ್ಲಿ ಹಾಕುವಂತನಾಗಿದ್ದಾನೆ. ಇವತ್ತು ನಾವು ಎಷ್ಟೆಲ್ಲ ಪ್ರಯಾಸ ಪಡುವುದು ಯಾರಿಗಾಗಿ, ಯಾದಕ್ಕಾಗಿ, ಹಣಕ್ಕಾಗಿ, ದುಡಿಬೇಕಾಗಿ, ನಾಳಿಗೆ ಏನು ಉಟ್ಕೊಳ್ಳಿ, ನಾಳಿಗೆ ಯಾರಿಗೆ ಎಷ್ಟು ಬಂಗಾರ ತೋರಿಸಲಿ, ನಾಳಿಗೆ ಎಷ್ಟು ಹೇಳಲಿ, ನಾ ಇಷ್ಟು ಪ್ರಾಪರ್ಟಿ ಮಾಡಿದ್ದೇನೆ, ಇಷ್ಟು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೇನೆ, ನಾ ಇಷ್ಟು ಮಂದಿಗೆ ದ್ರೋಹ ಮಾಡಿದೆ ಎಂಬುದು ಹೇಳೋದಿಲ್ಲ. ಇಷ್ಟೆಲ್ಲ ನನ್ನ ಶ್ರಮೆಯಿಂದ ಗಳಿಸಿದೆ. ಇಲ್ಲ, ನೀನು ದುರಾತ್ಮನಿಂದ ಗಳಿಸಿದಿ. ನೀ ಏನೇ ಆಸ್ತಿ ಅಂತಸ್ತು ಮಾಡಿದಲ್ಲ, ಅದರಲ್ಲಿ ಅಭಿವೃದ್ಧಿ ಬೇಕಂದ್ರೆ ನೀನು ಅಬ್ರಾಮ್ ಇಸಾಕ್ ಯಾಕೋಬನನ್ನು ನೋಡು. ಅವರು ಸಮೃದ್ಧಿಯಾಗಿ ಏರಲ್ಪಟ್ಟಿದ್ದಾರೆ. ಅವ್ರಿಗೆ ಯಾವಾಗಲೂ ಏನ್ ಮಾಡಿದ ದೇವರು ಅಭಿವೃದ್ಧಿಯಾಗಿ ಎತ್ತಲ್ಪಟ್ಟಿದ್ದಾನೆ. ಅದೇ ಪಾಪದಿಂದ ಮಾಡಿದ ಕೆಲಸ ಸೌಲನು ಏನ್ ಮಾಡ್ತಾನ, ಜನರಿಗೆ ಮೆಚ್ಚುಗೆ ಆಗ್ಬೇಕಂತ ಹೇಳಿ ಆ ಜನರಲ್ಲಿದ್ದ ಎಲ್ಲ ಒಳ್ಳೆ ಒಳ್ಳೆ ಪಶುಗಳನ್ನು ತಂದು ದೇವರಿಗೆ ಆ ವಿದ್ಯತೆ ಇರ್ತಾನ. ಇವತ್ತು ಎಲ್ಲರೂ ಆ ವಿದ್ಯತೆಯಲ್ಲಿ ನಡೆಯುವಂತರಾಗಿದ್ದಾರೆ. ಒಂದು ಸ್ಮಾಲ್ ಒಂದು ಇನ್ಸಿಡೆಂಟ್ ಒಂದು ಪಾಸ್ಟರ್ ಜೊತೆ ಆಗಿದೆ, ಒಂದು ಹೇಳ್ತೀನಿ ನಿಮ್ಗೆ. ಒಬ್ಬರು ಪಾಸ್ಟರ್ ಇರ್ತಾರ, ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಾರ, ಬಹಳ ಏಜ್ ಆಗಿದ್ದವ್ರು ಇರ್ತಾರ. ಅವ್ರಿಗೆ ಏನಾಗ್ತದ, ಕಿವಿ ಕೇಳ ಬರಲ್ಲ. ಹಂಗೆ ಸೇವೆ ಮಾಡ್ತಾ ಇರ್ತಾರ, ಸೇವೆ ಮಾಡ್ತಾರ. ಅವಾಗ ಒಂದ್ ದಿವ್ಸ ದೇವ್ರ ಸನ್ನಿಧಿಯಲ್ಲಿ ಕೂತಿ, ದೇವರೇ ಸ್ವಲ್ಪ ನಾನು ಎಷ್ಟ್ ದಿವ್ಸ ಅಂತ ನಾ ಹಿಂಗೆ ಕ್ಯೂಡ್ ಆಗಿ ನಾ ಸೇವೆ ಸಲ್ಲಿಸಲಿ, ನನಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ, ನನಗೆ ಯಾಕೆ ಸ್ವಸ್ಥತೆ ಆಗ್ತಾ ಇಲ್ಲ ಅಂತೇಳಿ ದೇವರಿಗೆ ಮನವಿ ಇಡ್ತಾನ. ಅವಾಗ ದೇವರು ಅವನ ಜೊತೆ ಮಾತಾಡ್ತಾರ, ಪಾಸ್ಟರ್ ಜೊತೆ ಮಾತಾಡಿ ಏನ್ ಹೇಳ್ತಾರ, ನೀನೇ ಮೋಸ ಮಾಡ್ಕೊತಾ ಇದ್ದಿ ನೋಡು. ಯಾಕಂದಿರ್ಬೋದು ದೇವ್ರು ಅವನಿಗೆ, ನೀನೇ ಮೋಸ ಮಾಡ್ಕೊತಾ ಇದ್ದಿ ಅಂದ್ರೆ ನಾ ಏನು ಮೋಸ ಮಾಡಿದ್ದೆ ದೇವ್ರೆ, ನಾನ್ ಹಿಂಗ್ ಪ್ರಾರ್ಥಿಸ್ಲತ್ತಿದೆ, ನಿನ್ ವಾಕ್ಯ ಸಾರ್ಲತ್ತಿದೆ, ನಾನ್ ನಿನ್ ಮಾರ್ಗದ ಮೇಲೆ ನಡಿಲತ್ತಿದೆ, ನನ್ ಯಾಕೆ ಸ್ವಸ್ಥತೆ ಆಗಿಲ್ಲ ಅಂದ್ರೆ ಮತ್ತೆ ಎರಡೇ ಮಾತಾಡ, ನೀನೇ ಮೋಸ ಮಾಡ್ಕೊಳತ್ತಿದ್ದಿ, ನೀನೇ ಯಾನು ಅಂತ ಹೇಳಿ ಯೋಚನೆ ಮಾಡ್ತಾನೆ. ನಿನ್ ಬಳಿ ವಾಕ್ಯ ಕೊಟ್ಟಿದೆ, ಆ ವಾಕ್ಯದ ಮೂಲಕ ನಾ ಸ್ವಸ್ಥವಾಗಿದೆ ಅಂತ ಹೇಳಿ ಬಲವಾಗಿ ಎಲ್ಲಿ ನಂಬಿದಿ, ನೀ ಬಲವಾಗಿ ಹೇಳೇ ಇಲ್ಲ, ನೀನು ಬಲವಾಗಿ ತುಂಬಿಲ್ಲ, ಅದಕ್ಕೆ ನೀನು ಕಿವುಡಾಗಿದಿ. ನೀ ಸತ್ಯ ವಾಕ್ಯ ಹೇಳು, ನನಗೆ ಕಿವಿ ಕೇಳಿಸ್ತಾ ಇದ್ದೆ ಅಂತ ಹೇಳಿ ನಿನ್ ಬಾಯಿಂದ ರಿವೀಲ್ ಮಾಡ್ತಾ ಹೋಗು, ಅವಾಗ ಬರ್ತದ. ಅವಾಗ ಏನಾಗ್ತಾನ, ಪ್ರಾರ್ಥನೆ ಮುಗ್ದಿದಂತರ ಹೋಗ್ತಾನ ಅವನ ಹೆಂಡತಿ ಹತ್ರ ಕೂತು, ನನಗೆ ಕಿವಿ ಕೇಳಿ ಬರ್ತಾ ಇದೆ,
ಅವ್ರ ಹೆಂಡತಿ ಅಂತಾಳ ಕರೆಬಿರಿ ನಿಮ್ಗೆ ಕಿವಿ ಕೇಳಿ ಉಂಟದ ಅಂತ ಹೇಳಿ ಚೀರ್ತಾರ, ಆದ್ರೆ ನನಗೆ ಕಿವಿ ಕೇಳಿ ಬರಲ್ಲ. ಮತ್ತೆ ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, ದಿನ ಎಲ್ಲರಿಗೆ ಊರಲ್ಲಿ ಹೋದರಿಗೆ ಎಲ್ಲೆಲ್ಲಿ ಸೇವೆಗೆ ಹೋಗ್ತಾನ, ನನಗೆ ಕಿವಿ ಕೇಳಿ ಬಂದವ, ನಂಗೆ ಕಿವಿ ಕೇಳಿ ಬಂದವ, ನಂಗೆ ಕಿವಿ ಕೇಳಿ ಬಂದವ ಅಂತ ಹೇಳಿ ದೇವರಿಗೆ ಮಹಿಮೆ ಪಡಿಸಿದಾಗ ಅವನಿಗೆ ಏನಾಯ್ತು, ಒಂದ್ ದಿವಸ ನಿಜವಾಗಿ ಕಿವಿ ಕೇಳುವಂತೆ ಸಾರದನು ಯೇಸು. ಆಮೇನ್. ನೋಡು, ಯಾವಾಗ ನಾವು ಬಾಯಿಂದ ದಿನನಿತ್ಯ ಅರಿಕೆ ಮಾಡಿ ರಿವೀಲ್ ಮಾಡ್ತಾ ಇರ್ತೇವಲ್ಲ, ಅವಾಗೆ ನಿಮ್ ಕಾರ್ಯ ಆಗ್ತದೆ. ನನಗೆ ಸಾಲ ಅದ ಅಂದ್ರೆ ಸಾಲನೇ ಬರ್ತದ. ನಾನು ಸಾಲ ಕೊಡುವಲಾಗ್ತೇನೆ, ನಿನ್ಗೆ ಹೇಳಿದಲ್ಲ ಯೇಸುವೆ, ನೀ ನನಗೆ ಸಾಲ ಕೊಡುವನಾಗ್ತಿ, ಸಾಲ ಕೊಡುವಂತ ಮಾಡ್ತಿ ಅಂತ ಹೇಳಿದಲ್ಲ, ನೀ ಪ್ರತಿನಿತ್ಯ ಹೇಳ್ಬೇಕು, ನಾ ಸಾಲ ಕೊಡುವ ಆಗ್ತೇನೆ, ನಾ ಸಾಲ ಕೊಡಕ್ಕೆ ಆಗುತ್ತೇನೆ ಅಂತ ಹೇಳಿ ದೇವರಿಗೆ ರಿವೀಲ್ ಮಾಡ್ಬೇಕು. ಓ ಯೇಸುವೆ, ನನ್ನ ರೋಗ ಹೋಗದೆ ಹೊಂಟದ, ನಾ ಹೆಂಗ್ ಮಾಡಿ, ಯಾರ ಬಳಿಗೆ ಹೋಗ್ಲಿ, ನಿನಗೆ ಎಷ್ಟು ಪ್ರಾರ್ಥನೆ, ಎಲ್ಲಿ ವಾಕ್ಯ ಹೇಳಿದಿ, ನನ್ನ ರೋಗ ಹೋಯ್ತು, ನನ್ನ ರೋಗ ಸತ್ತೋಯ್ತು, ನನ್ನ ರೋಗನೇ ಇಲ್ಲ, ನಾ ಬಲವಾಗಿದ್ದೆ ಅಂತ ಹೇಳಿದಾಗ ನಿನ್ನ ರೋಗವು ಹೋಗಲ್ಪಡ್ತದೆ. ಆಮೆನ್, ಹಲ್ಲೆಲೂಯಾ. ನನ್ನ ಬಿಸಿನೆಸ್ ಅಲ್ಲಿ ಕಾರ್ಯ ನಡೀತಿಲ್ಲ, ನನ್ನ ಬಿಸಿನೆಸ್ ಓಡ್ತಾ ಇಲ್ಲ, ಯಾರು ನೀನೇ ರಿವೀಲ್ ಮಾಡತ್ತಿದ್ದಿ, ದುರಾತ್ಮನ ನಿನ್ನ ಬಿಸಿನೆಸ್ ಅಲ್ಲಿ ಕಾರ್ಯ ಮಾಡತ್ತಾನ. ಹೌದು, ಇವ್ನು ಬಿಸಿನೆಸ್ ಓಡಿಸ್ಬೇಡ್ದು. ನೀ ಏನಂತಿ, ಇವತ್ತು ದೇವರು ನನ್ನ ಬಿಸಿನೆಸ್ ಉನ್ನತವಾಗಿ ಎತ್ತಿದ್ದಾನೆ. ನೀ ಪ್ರಾರ್ಥಿಸಲು ಕುಂತಿ, ನೀ ಏನ್ ಮಾಡ್ತಿ, ಆ ಬಿಸಿನೆಸ್ ಗಾಗಿ ಪ್ರಾರ್ಥಿಸು. ಓ ದೇವರೇ, ಎಷ್ಟೆಲ್ಲ ಜಾಬ್ ಮಾಡತ್ತಿದೆ, ಜಾಬ್ಗಳೇ ಹೋಗ್ಲತ್ತ, ಎಲ್ಲಿ ನಿನ್ನೆ ರಿವೀಲ್ ಮಾಡ್ಕೊಳತಿ, ದುರಾತ್ಮ ನಿನ್ ಬಳಿ ಹೋಗ್ಲತ್ತಾನ. ದೇವರೇ, ನನಗೆ ಜಾಬೇ ಇಲ್ಲ. ಯಾದಕ್ಕಿಲ್ಲ, ನೀ ರಿವೀಲ್ ಮಾಡ್ತಿಲ್ಲ. ದೇವ್ರಿಗೆ ಹೇಳು, ದೇವರೇ, ನೀ ನನಗೆ ಪ್ರಾರ್ಥಿಸಿದಿ, ನನಗೆ ಜಾಬ್ ಕೊಟ್ಟಿದಿ, ನಾ ಇವತ್ತು DC ಆಗ್ಲತ್ತಿದೆ, ಇವತ್ತು ನಾ ಪೊಲೀಸ್ ಆಗ್ಲತ್ತಿದೆ, ಇವತ್ತು ನಾ ಡಾಕ್ಟರ್ ಆಗ್ಲತ್ತಿದೆ, ಇವತ್ತು ನಾ ಇಂಜಿನಿಯರ್ ಆಗ್ಲತ್ತಿದೆ ಅಂತ ನೀ ಹೇಳಿದಾಗ ಮಾತ್ರ ಏನ್ ಮಾಡ್ತಾನೆ ದೇವರು, ಅದನ್ನು ಮಾರಲ್ಪಡಿಸ್ತಾ ಇದ್ದಾನೆ. ನೀನೇ ಪೈಲೆ ತಿರಸ್ಕಾರ ಮಾಡ್ಕೊಂಡಾಗ ನಿನ್ನ ಬಾಯಿಗೆ ಏನ್ ಹೇಳ್ತಿದಿ, ನನಗೆ ನೌಕರಿ ಇಲ್ಲ, ನನಗೆ ಸಾಲ ಅದ, ನನಗೆ ಜಾಬ್ ಇಲ್ಲ, ನನ್ನ ಬಿಸ್ನೆಸ್ ಹಾಳಾಗ್ಲತ್ತದ, ಯಾರಲ್ಲತ್ತವ, ನೀನೇ ರಿವೀಲ್ ಮಾಡತ್ತಿದಿ. ಇದರಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ನೀನು ವಾಕ್ಯದ ಮೂಲ, ದೇವರೇ ನನಗೆ ಐಶ್ವರ್ಯವಂತನಾಗಿ ಮಾಡ್ತೀನಿ ಅಂದಿದಿ, ನನಗೆ ಧನ ಘನತೆ ಕೊಡ್ತೇನೆ ಅಂದಿದಿ. ಎಲ್ಲೆಲ್ಲಿ ವಾಕ್ಯವ ಹುಡುಕಬೇಕು, ತೆಗಿಬೇಕು, ಓದಬೇಕು, ದಿನನಿತ್ಯ ದೇವರ ಜೊತೆ ಮಾತಾಡಬೇಕು, ಓದಿ ದೇವರಿಗೆ ಮಹಿಮೆ ಪಡಿಸಬೇಕು. ಆ ಪಡಿಸಿದಾಗ ನೀನು ಬಾಯಲ್ಲಿ ಅರಿಕೆ ಬರ್ತಾವ, ದೇವರೇ ನಿನ್ನ ಜ್ಞಾನಕ್ಕೆ 3ನೇ ಸಂಧಿ 16ನೇ ವಚನದಲ್ಲಿ ಏನಿಟ್ಟಿದಿ, ಜ್ಞಾನವೆಂಬಕು ಬಲಗಡೆಯಲ್ಲಿ ದೀರ್ಘ ಆಯುಷ್ಯ ಇಕ್ಕಿದ್ದಾಳೆ, ಎಡಗೈಯಲ್ಲಿ ಧನ ಗೌರವ ಇಕ್ಕಿದ್ದಾಳೆ. ಇದು ನನಗೆ ಬೇಕು ಯೇಸುವೆ, ಇದು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಧನ ಗೌರವತೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂದಿ ರಿವೀಲ್ ಮಾಡಿದಾಗ ಏನಾಗ್ತದ, ದೇವರು ಅದನ್ನು ಕೊಡಲ್ಪಡ್ತಾನೆ. ಐ ದೇವ್ರೇ, ಇಲ್ಲೇ ನನ್ನ ಬಳಿ ಇಲ್ಲೇ ಅಂದಾಗ ಇದೆಲ್ಲ ಕಾರ್ಯ ಆಗ್ತಾವ. ಅಂದ್ರೆ ನಮ್ಮಲ್ಲಿ ಎಲ್ಲಿವರೆಗೆ ಬಲವಾದ ಶಕ್ತಿ ಬರಲ್ಲ, ಬಲವಾದ ಕಾರ್ಯ ನಮ್ಮಲ್ಲಿ ನಡೆಯಲ್ಲ, ನಮ್ಮ ಬಾಯಿಯೇ ನಮಗೆಲ್ಲದ. ಅದಕ್ಕೆ ದೇವರು ಹೇಳ್ತಾನೆ, ಮತ್ತೊಮ್ಮೆ ಹೇಳ್ತೇನೆ, ಕೇಳಿರಿ ಕೊಡ್ತೇನೆ, ತಟ್ಟಿರಿ ತೆರೆಯಲ್ಪಡ್ತೇನೆ, ಹುಡುಕಿರಿ ಸಿಗುವುದು ಅಂತ ಹೇಳ್ತಾನೆ ದೇವರು. ಅದು ನಿಮಗಾಗಿ ಹೇಳಿದಾರೆ. ಮತ್ತೆ ಇನ್ನೂ ಒಂದು ಮಾತಾಡ್ತಾನ, ಯೇಸು ಕ್ರಿಸ್ತನ ಹೆಸರ ಮೇಲೆ ಇನ್ನುವರೆಗೆ ಯಾರು ಏನೇನು ಬೇಡ್ಕೊಂಡಿಲ್ಲ, ನನ್ನ ಹೆಸರ ಮೇಲೆ ಬೇಡ್ಕೊಳ್ಳಿ, ನಿಮ್ಗೆ ಕೊಡುತ್ತೇನೆ ಅಂತ. ಯಾರಾದ್ರೂ ಬೇಡಿರಿ, ಯೇಸುವೆ ನಿನ್ನ ಹೆಸರ ಮೇಲೆ ಆದೇಶಿಸ್ತಾ ಇದೆ, ಇವತ್ತು ಬಂಗಾರ ಬೇಕು ಅಂತ ಹೇಳಿಲ್ಲ. ಯೇಸುವೆ ಬಂಗಾರ ಹೆಂಗ್ ತಕೊಳ್ಳಿ, 1,50,000 ಆಗ್ಯದ, ದೇವ್ರೆ ಬಂಗಾರ ಖರೀದಿ ಮಾಡಕ್ಕಾಗದು, ಇದ್ದಿದ್ ಬಂಗಾರ ಮಾಡಿ ಸಂಸಾರ ಮಾಡ್ತೇನೆ ಅನ್ನುವಂತರು ಎಂದಿಗೂ ಉದ್ಧಾರ ಆಗಲ್ಲ. ಇದ್ದಿದ್ದ ಹಣದಲ್ಲಿ ಹಾಳು ಮಾಡಿ ನನಗೆ ಹಣ ಇಲ್ಲ ಅನ್ನೋರು ಮೂರ್ಖರು. ದೇವರಿಗೆ ನೀನು ಆ ವಿದ್ಯತೆ ಕೆಲಸ ಮಾಡೋದು, ಬಾಯಿಂದ ಹೇಳಿ ಹಾಳಾಗ್ತೀರಿ. ಈಗ ನಾವು ಅದ್ರ ಕಡೆಯಿಂದ ಬಿಟ್ಟು ನಮ್ಮ ಆತ್ಮಗಳಿಗೆ ಹೋಗೋಣ. ನೋಡಿ, ನಮ್ಮ ಆತ್ಮಗಳು ಇಷ್ಟು ವಿಶೇಷವಾಗಿದೆ. ದೇವರು ನಮಗೆ ಯಾವಾಗ ಅಭಿಷೇಕಿಸಲ್ಪಡ್ತಾನಲ್ಲ, ನಿಮ್ಗೆ ಒಂದೊಂದು ಅಭಿಷೇಕ ಬಂದಿದ ತಕ್ಷಣ ಸೈತಾನ ನಿಮ್ಮ ಹಿಂದ್ಗಡೆ ಇರ್ತಾನ. ನಿಮಗೆ ಶೋಧನೆಗಳ ಮೇಲೆ ಶೋಧನೆ, ನಿಮಗೆ ಇಲ್ಲದಾರದಂತ ವಿಚಿತ್ರವಾದ ಹಿಂಸೆ, ತಿರಸ್ಕಾರ, ಇದೆಲ್ಲ ಸೈತಾನನ ಜನರ ಮಧ್ಯದಿಂದ ಮಾಡಿಸ್ತಾನೆ. ಆದ್ರೆ ನೀನು ಉನ್ನತವಾಗಿ ಹೇಳ್ಬೇಕಂದ್ರೆ ಮೊದಲು ಏನ್ ಕಾರ್ಯ ಮಾಡಬೇಕು? ಪ್ರಾರ್ಥನೆ. ಅಷ್ಟೇ. ಸೈತಾನದಿಂದ ನಿನ್ನ ಅಭಿಷೇಕ ಇಳಿಸ್ಕೋಬೇಕು. ನಿನ್ನ ಪ್ರಾಣಕ್ಕೆ ನಷ್ಟ ಆಗ್ಬಾರ್ದಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು. 1 ತಾಸು 2 ತಾಸು 3 ತಾಸು 4 ತಾಸು 5 ತಾಸು ಪ್ರಾರ್ಥನೆ ಮಾಡಬೇಕು. ನೀನ್ ಜಾಬ್ ಹೋಗ್ತಿ, ಬಿಸ್ನೆಸ್ ಮಾಡ್ತಿ, ಮಧ್ಯಾಹ್ನ ಮುಂಜಾನೆ ರಾತ್ರಿಗೆ ನೀ ಜಪ ಮಾಡ್ಬೇಕು, ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಅವಾಗ ನಿನ್ನ ಅಭಿಷೇಕ ಉಳಿಯಲ್ಪಡ್ತದ. ಪಾಸ್ಟರ್ಗಾಗ್ಲಿ 6-7 ಗಂಟೆ ಜಪ ಮಾಡ್ಬೇಕು, ಅವಾಗ ನಿನ್ನ ಅಭಿಷೇಕ ಉಳಿಯಲ್ಪಡ್ತದ. ಇಲ್ಲಂದ್ರೆ ನಿನ್ನ ಮನೆಯಲ್ಲಿ ಕಷ್ಟಗಳು,
ನಿನ್ನ ಮನೆಯಲ್ಲಿ ದುಃಖಗಳು, ನಿನ್ನ ಮಗ ಕುಡುಕಾಗುತ್ತಾನ, ನಿನ್ನ ಮಗ ವ್ಯಭಿಚಾರಿ ಒಳಗೆ ಹೋಗ್ತಾನ, ನಿನ್ನ ಮಗ ಡ್ರಗ್ಸ್ ತಗೋತಾನ, ನಿನ್ನ ಮಗಳು ಯಾವುದೋ ಒಂದು ಕಾರ್ಯದಲ್ಲಿ ಸಿಕ್ಕೋಗುತ್ತಾಳ, ನಿನ್ನ ಮಗಳನ್ನು ಸಿಕ್ಕಾಕೊಳ್ಳುವಂತೆ ಸೈತಾನ ಮಾಡ್ತಾನೆ. ಯಾಕಂದ್ರೆ ನೀನು ಆ ಅಧೀನವಾಗ್ತಾ ಇದ್ದಿ ಸೈತಾನನ ಮೇಲೆ. ನೀನು ಸೈತಾನ ನಿನಗೆ ಆವರಿಸಿಕೊಳ್ಳುತ್ತಾ ಇದ್ದೆ ಅಂತ ಅರ್ಥ. ನೀವು ಹೇಳ್ಬೋದು, ನಾ ದೇವರಲ್ಲಿದ್ದೆ, ದೇವರ ಮಾರ್ಗದಲ್ಲಿ ನಡೆದೆ. ಯಾರು ನಡೀತಿಲ್ಲ, ಯಾರು ದೇವರ ಭಯ ಭಕ್ತಿಯಲ್ಲಿಲ್ಲ. ದೇವರ ಭಯ ಭಕ್ತಿಯಲ್ಲಿದ್ದರು ಉನ್ನತವಾಗಿ ಹೇಳಲ್ಪಡ್ತಾರೆ. ದೇವರ ಭಯ ಭಕ್ತಿ ಇಲ್ಲದವರು ಉನ್ನತದಲ್ಲಿ ನಡೆಯುವರು ಅಂತಾರಲ್ಲ. ಯೇಸುವೇ ಸ್ತೋತ್ರ. ಹೌದೇ ಯೇಸಪ್ಪ, ನಿನ್ನ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಂದು ಮಕ್ಕಳು ಇವತ್ತು ಅಭಿಷೇಕ ಹೊಂದಿದೆ. ಎಲ್ಲರೂ ಕೈಗಳೆತ್ತಿ ಹೇಳ್ರಿ, ಯೇಸುವೇ ನಿನ್ನ ಅಭಿಷೇಕ ಹೊಂದಿದ ನನ್ನ ಮಗಳು ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳ್ರಿ. ಪ್ರಾರ್ಥಿಸ್ತೇನೆ ಎಡೆಬಿಡದೆ ಪ್ರಾರ್ಥಿಸ್ತೇನೆ ಅಂತ ಹೇಳ್ರಿ. ಈ ವಾಕ್ಯದ ಭಾಗ್ಯ ನಿಮಗೂ ನರಕದ ಭಾಗ್ಯಗೆ ಹೋಗಿ ಸಾವನ್ನು ಕೇಳುವ ದುರಾತ್ಮನ ವಿಷವಾಗ್ಬೇಕಾ? ದೇವರಿಗೆ ಮೆಚ್ಚುಗೆಯಾಗಿ ಪರಲೋಕ ರಾಜ್ಯದಲ್ಲಿ ಈ ಬಂದಿದ ಭೂಲೋಕದಲ್ಲಿ ಸುಖ ಜೀವನ ಕಂಡಬೇಕಾದ್ರೆ ಅಭಿಷೇಕ ಎಂದಿಗೂ ಬಿಟ್ಟು ಹೋಗಬೇಡದು. ನೀವು ಒಳಗಾಗಬಾರ್ದು, ಸೈತಾನಿಗೆ ಒಳಗಾಗಬಾರ್ದು. ಇದೇ ದೇವರ ಇಚ್ಛೆ. ನೀವೆಷ್ಟೆಲ್ಲ ಪ್ರಯಾಸ ಪಟ್ಟರು, ನೀವೆಷ್ಟೆಲ್ಲ ಕಾರ್ಯ ಮಾಡಿದ್ರು ದೇವರಿಗೆ ನಾಚಿಕೆ ಕೆಟ್ಟ ಕೆಲಸ ಮಾಡಬಾರ್ದು. ಆ ಪವಿತ್ರಾತ್ಮನ ಹೃದಯವನ್ನು ನೋಯಿಸಬಾರದು, ಪವಿತ್ರಾತ್ಮನನ್ನು ನೊಂದಿಸಬಾರದು. ಇದೆಲ್ಲ ಅರ್ಥವೇನು? ಪುನಃ ವ್ಯಭಿಚಾರ, ಮಾಟ, ಮಂತ್ರ, ವಿಗ್ರಾಧನೆ, ದೇವರು ಬಿಟ್ಟು ಇಲ್ಲದ ದೇವರುಗಳಿಗೆ ಆರಾಧಿಸುವುದು. ನೀವು ಕ್ರಿಶ್ಚಿಯನ್ ಅಂತ ಹೇಳ್ತೀರಿ, ಒಬ್ಬರಿಗೆ ಸುವಾರ್ತೆ ಸಾರುವುದಿಲ್ಲ. ನೀವು ಪಾಸ್ಟರ್ ಇದ್ದೀರಿ, 4-5 ಗಂಟೆ ಜಪ ಮಾಡಲ್ಲ. ನೀವು ಸೇವಕ ಆಗಿದ್ದೀರಿ, ನಿಮ್ಮಲ್ಲಿ ವರಗಳಿಂದ ತುಂಬಿದಿರಿ, ನೀವು ಪ್ರಾರ್ಥನೆ ಮಾಡಲ್ಲ. ದುಷ್ಟಾತ್ಮನು ಎಲ್ಲ ಕಾರ್ಯದಲ್ಲಿ ನೀವು ಹಾಕುವಂತನಾಗಿದ್ದಾನೆ. ಇವತ್ತು ನೀವು ಅಭಿಷೇಕರಾಗಿದ್ದೇವೆ, ನನಗೆ ಅನ್ಯ ಭಾಷೆ ಬರ್ತದೆ, ನಾ ಪ್ರವಾದಿಸ್ತೇನೆ, ನಾ ಚರ್ಚ್ ನಡೆಸ್ತೇನೆ, ಆದರೆ ಆ ದುರಾತ್ಮವು ನಿನ್ನ ಮೂಲಕ ನಿನ್ನ ಕುಟುಂಬಕ್ಕೆ ಹಾನಿ ಮಾಡುವುದು ಸ್ಟಾರ್ಟ್ ಮಾಡುತ್ತದೆ. ನಿನ್ನ ಕುಟುಂಬದಲ್ಲಿ ಜಗಳಗಳು, ನಿನ್ನ ಕುಟುಂಬದಲ್ಲಿ ರೋಗಗಳು, ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ. ನೀನು ಏನೇ ಕಾರ್ಯ ಮಾಡ್ತೀನಿ ನಿನ್ನ ಮಕ್ಕಳಿಗಾಗಿ, ಆ ಕಾರ್ಯ ನಡೆಯಲಿ. ಯಾಕಂದ್ರೆ ದುಷ್ಟಾತ್ಮ ನಿನ್ನ ಅಭಿಷೇಕದ ಹಿಂದೆ ಬೀಳುವಂತನಾಗಿದ್ದಾನೆ. ನೀ ಎಲ್ಲ ಕಷ್ಟಗಳು ನೋಡಿ ಏನ್ ಮಾಡ್ತಿ? ದೇವರಿಗೆ ಮರದೆ ಬಿಟ್ಟು ದೇವರಿಗೆ ಮರೆತು ಹೋಗ್ತಿ. ಅವಾಗ ದುರಾತ್ಮನು ನಿನ್ನನ್ನು ರೋಗದಲ್ಲಿ ಹಾಕಿ ಆ ಅಭಿಷೇಕವನ್ನು ಕಸ್ಕೊಳ್ಳುವುದಕ್ಕಾಗುತ್ತೆ. ಅದಕ್ಕೆ ಇವತ್ತು ಈ ಸಭೆಯಲ್ಲಿ ಯಾರ್ಯಾರಿಗೆ ಅನ್ಯ ಭಾಷೆದ ವರ ಕೊಟ್ಟಿದ್ದಾನೆ ದೇವರು, ಇವತ್ತು ತಿಳಿದುಕೊಳ್ಳಿರಿ. ಯಾತಕ್ಕಾಗಿ ದೇವರು ನಿಮ್ಮನ್ನು ಆರಿಸಲ್ಪಟ್ಟಿದ್ದಾನೆ, ಯಾದಕ್ಕಾಗಿ ಯಾವ ಕಾರ್ಯ ನನಗೆ ಒಪ್ಪಿಸಿದ್ದಾನೆ ಅಂತ ಹೇಳಿ ನೀವು ಪ್ರಾರ್ಥನೆಯಲ್ಲಿ ಕುಂತಿ, ಏಸಪ್ಪ ನನಗೆ ಅನ್ಯ ಭಾಷೆದ ವರ ಕೊಟ್ಟಿದಿ, ನನಗೆ ಪ್ರವಾದಿಸುವ ವರ ಕೊಟ್ಟಿದಿ, ನನಗೆ ಜ್ಞಾನದ ವರ ಕೊಟ್ಟಿದಿ, ಯಾದಕ್ಕಾಗಿ ಕೊಟ್ಟಿದಿ, ಯಾವ ಕಾರ್ಯ ನನಗಾಗಿ ಇಟ್ಟಿದಿ, ನಾನು ಎಲ್ಲಿ ನಿನ್ನ ಸೇವೆ ಮಾಡಬೇಕು, ಯಾವ ರೀತಿಯಾಗಿ ಇದು ಉಪಯೋಗಿಸಬೇಕು, ನಿನ್ನ ಸಮ್ಮುಖದಲ್ಲಿ ನಾ ಹೇಗಿರ್ಬೇಕಂತ ನನಗೆ ಕಲಿಸು ಅಂದಾಗ ಪವಿತ್ರ ಆತ್ಮ ದೇವರು ನಿಮ್ಮನ್ನು ಕಲಿಯುವಂತನಾಗಿದ್ದಾನೆ. ಆದರೆ ಏನು ನೀವು ಮನಸ್ಸು ಸುದ್ದಿ ಮಾಡಿ ದೇವರಿಗೆ ಮೆಚ್ಚುಗೆ ಆಗಿ ಆ ಟೈಮಲ್ಲಿ ಅಭಿಷೇಕ ಹೊಂದುತ್ತೀರಿ, ಅಲ್ಲಿಂದ ಏನ್ ಮಾಡ್ತೀರಿ? ನಿಮ್ಮ ಅಭಿಷೇಕ ಕಳೆದು ಹೋಗಲ್ಪಡ್ತದೆ. ಕಳೆದು ಹೋಗೋದಂದ್ರ ದುರಾತ್ಮನು ನಿಮಗೆ ಮರಣಕ್ಕೆ ಒಯ್ದು ನಿಮ್ಮ ಪವಿತ್ರಾತ್ಮವನ್ನು ತೆಗೆದುಕೊಂಡು ಹೋಗುವಂತದಾಗಿದೆ. ನಿಮ್ಮ ಆತ್ಮ ಪವಿತ್ರವಾದ ಆತ್ಮವನ್ನು ಕ್ಯಾಚ್ ಮಾಡುವಂತನಾಗಿದ್ದಾನೆ. ಇವತ್ತು ಪವಿತ್ರಾತ್ಮನ ಬಗ್ಗೆ ದೇವರು ನಿಮಗೆ ಇಷ್ಟೆಲ್ಲ ಮಾತಾಡುತ್ತಿದ್ದಾನೆ. ನಿಮ್ಮ ಅಭಿಷೇಕವನ್ನು ನೀವು ಯಾವ ರೀತಿಯಾಗಿ ಸ್ಥಿರವಾಗಿ ಯೇಸುವಿನ ಬಳಿ ಹೆಂಗ್ ನಡಿಬೇಕಂತ ಹೇಳಿ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡಿದ್ದಾನೆ. ಅದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಹೇಸಿಗೆ ಬರುವ ಕೆಲಸ ಮಾಡಬಾರ್ದು, ದೇವರಿಗೆ ಆವಿದ್ಯತೆ ಮಾಡಬಾರ್ದು. ದೇವರೇ ಸರ್ವಶಕ್ತನು, ಆತನನ್ನ ರಕ್ಷಕನು, ನನಗೇನೇ ಸಮಸ್ಯೆ ಬಂದರೂ ಆತನ ಬಿಡುಗಡೆ ಕೊಡುವಂತನಾಗಿದ್ದಾನೆ ಅಂತ ಹೇಳಿ ನಾವು ಮೊದಲು ಸ್ಥಿರವಾಗಿ ಯುದ್ಧಕ್ಕೆ ನಿಲ್ಲಬೇಕು. ಯುದ್ಧ ಯಾವುದು? ಆತ್ಮಿಕ ಯುದ್ಧ. ಈ ನಿಮ್ಮ ಸೈತಾನ ನಿಮ್ಮ ಕಣ್ಣು ಮುಂದೆ ಬಂದು ನಿಂತು ನಿಮಗೆ ಮಾತಾಡುವಂತನಲ್ಲ, ಆತ್ಮಿಕವಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಆ ದುಷ್ಟಾತ್ಮನ ಏನ್ ಮಾಡ್ತಾನ? ಆತ್ಮಿಕವಾಗಿ ಕಾರ್ಯ ಮಾಡ್ತಾನೆ. ನಿಮ್ಗೆ ಯಾವ ರೀತಿಯಾಗಿ ನೊಂದಿಸಬೇಕು, ನಿಮ್ಮ ಅಭಿಷೇಕ ಯಾವ ರೀತಿಯಾಗಿ ಕಸ್ಕೊಳ್ಳಬೇಕು, ನಿಮ್ಮ ಆಶೀರ್ವಾದಗಳು ಬರೋದು ಯಾವ ರೀತಿ ತಡೆ ಹಿಡಿಬೇಕು, ನಿನ್ನ ಕಾರ್ಯಗಳು ಯಾವ ರೀತಿಯಾಗಿ ನಾವು ಮುರಿಬೇಕಂತ ಹೇಳಿ ಅವನು ಪ್ಲಾನ್ ಹಾಕ್ತಾನ. ಅವನು ಪ್ಲಾನ್ ಹಾಕೋದಕ್ಕೆ ಬದಲು ಏನ್ ಮಾಡ್ಬೇಕು? ಕರ್ತನಾದ ಯೇಸು ಕ್ರಿಸ್ತನ ಸಮ್ಮುಖಕ್ಕೆ ಹೋಗಿ ನಿತ್ಯ ಪ್ರಾರ್ಥಿಸಬೇಕು. ಲೋಕಕ ಸಂಸಾರಿಕದ ಚಿಂತೆಗಳು ಬಿಟ್ಟು ದೇವರ ರಾಜ್ಯದಲ್ಲಿ ಸ್ಥಿರವಾಗಿ ನಡಿಬೇಕು. ಅಲ್ಲೆಲ್ಲೂಯ್ಯ.
ವಾಕ್ಯವೆಲ್ಲ ನಿಮ್ಮ ಕೈಗೂ ದೇವರು ನಿಮ್ಮ ಹೃದಯಕ್ಕೆ ಮುಟ್ಟಿಸಿದ್ರು ಅಂತ ಹೇಳ್ತೇನೆ. ಅಭಿಷೇಕ ಉಳ್ಳವರೆಲ್ಲರೂ ಯೇಸುವಿನ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ, ಹೆಚ್ಚಾಗಿ ಪ್ರಾರ್ಥಿಸಿರಿ. ಆತನ ಮಾರ್ಗದಲ್ಲಿ ಬಾಯಿಂದ ಒಂದು ಗಲೀಜ್ ಮಾತಾಡತರು, ಅದಕ್ಕೆ ನೀವು ತಿದ್ದುಕೊಳ್ಳಬೇಕು. ಹೀಗೆ ಹೇಳ್ತದೆ, ನಿಮ್ಮ ಬಾಯಿಂದ ನಿಮ್ಮ ಕಿವಿಯಿಂದ ಕೇಳುವ ಮಾತು, ನೀವು ನೋಡುವ ನೀವು ಹೋಗುವ ಜಾಗದಲ್ಲಿ ನೀವು ನಿಮ್ಮನ್ನು ನೀವೇ ಕಾಯ್ದುಕೊಳ್ಳಬೇಕು. ಪವಿತ್ರಾತ್ಮ ದೇವರು ನಮ್ಮನ್ನು ಯಾವ ರೀತಿ ಗೈಡ್ ಮಾಡ್ತಾನೆ ಎನ್ನುವುದು ನೀವು ತಿಳ್ಕೋಬೇಕು. ಎಲ್ಲರೂ ಸಭೆಯಾಗಿ ಕಣ್ಮುಚ್ಚಿ ದೇವರಂತೆ ಸ್ತೋತ್ರ. ಅಪ್ಪ ತಂದೆ ಯೇಸುವೆ, ಇಂದಿನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ಪರಿಶುದ್ಧ ವಾಕ್ಯ ಮಕ್ಕಳಲ್ಲಿ ಬರಲಿ, ಅಭಿಷೇಕದ ಇಳಿಸಿದಕ್ಕಾಗಿ ಸ್ತೋತ್ರ. ದುರಾತ್ಮನ ಕಾರ್ಯವೆಲ್ಲ ಮುರಿಯಲ್ಪಡಲಿ, ಮಕ್ಕಳ ಮೇಲೆ ಅಗ್ನಿಸ್ತಂಭ ಮೇಘಸ್ತಂಭದಿಂದ ತುಂಬಿಸು. ಪವಿತ್ರಾತ್ಮ ದೇವರೇ ಮುಂತಾದ ಕಾರ್ಯಗಳಪ್ಪ, ಎಲ್ಲವನ್ನು ನಡೆಸುವ ದೇವರೇ ನಿನಗೆ ಸ್ತೋತ್ರ. ಎಲ್ಲವನ್ನು ಕಾರ್ಯ ಮಾಡುವ ದೇವರೇ ನಿನಗೆ ಸ್ತೋತ್ರ ಯೇಸಪ್ಪ. ಮಕ್ಕಳ ಅಭಿವೃದ್ಧಿ ಪಡಿಸಿದಪ್ಪ. ಚಿಂತೆ ದುಃಖ ಭಾರಗಳನ್ನು ನೀಗಿಸುವ ದೇವರು ನೀನಾಗಿರಿ. ಲೋಕದ ಕಟ್ಟಗಳಲ್ಲಿ ಸುವಾರ್ತೆ ಸಾರುವಂತೆ ಈ ಹೊಂದಿದ ಮಕ್ಕಳ ಮೇಲೆ ಅಭಿವೃದ್ಧಿ ಪಡಿಸಿ ಸ್ವಲ್ಪ. ಅಂಧಕಾರ ಶಕ್ತಿ ಎಲ್ಲರೂ ಮುರಿಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಅಪ್ಪ ತಂದೆ ಯೇಸುವೆ. ಈ ಸಭೆಯಲ್ಲಿ ಬಂದಿದ ಮಕ್ಕಳು ಅಭಿವೃದ್ಧಿ ಹೆಚ್ಚಾಗಿ ಬೆಳೆಯಲಿ ಸ್ವಾಮಿ. ಇಲ್ಲಿ ಬಂದಿದ ಮಕ್ಕಳು ನಿನ್ನಲ್ಲಿ ಪಾಗಿ ಸ್ವಾಮಿ, 1000 ತಲೆಗೂ ಅವರ ಕುಟುಂಬವು ಸ್ವಾಮಿ ನಿನ್ನ ಹೆಚ್ಚಾಗಿ ಬೆಳೀತಾ ಬರಲಿ ಸಪ್ಪ. ಬಂದಿದ ಮಕ್ಕಳಿಗೆ ಬಿಡುಗಡೆ, ಆರೋಗ್ಯ, ಭಾಗ್ಯ, ಹೆಚ್ಚಿನ ಆಯುಷ್ಯ, ಸುಖ, ಸಮೃದ್ಧಿ ಎಲ್ಲ ವರಗಳಿಂದ ತುಂಬಿಸಿ, ಎಲ್ಲ ಕಾರ್ಯಗಳಿಂದ ಅವರಿಗೆ ತುಂಬಿಸಿ ಅಭಿವೃದ್ಧಿ ಪಡಿಸ್ತೇವೆ ಸಪ್ಪ. ಈ ಅಪೊಸ್ತಲಿಕ್ ಪೌಲ್ ಮಿನಿಸ್ಟ್ರಿ ನಿನಗಾಗಿ ಒಪ್ಪಿಸ್ತೇನೆ ಸಪ್ಪ. ದ ಚರ್ಚ್ ಆಫ್ ದ ಮಿರಕಲ್ ವಂಡರ್ಸ್ ನಿನಗೆ ಒಪ್ಪಿಸ್ತೇನೆ ಸಪ್ಪ. ನಾನು ನಿನ್ನ ಕೈಗೆ ಒಪ್ಪಿಸ್ತೇನೆ, ಮಕ್ಕಳಲ್ಲಿ ನಿನ್ನ ಕೈಗೆ ಒಪ್ಪಿಸ್ತೇನೆ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಅವನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ